ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಅಭ್ಯರ್ಥಿ ಘೋಷಣೆಯಾದ ನಂತರ ದಿಢೀರನೆ ಕೆಲವು ಬೆಳವಣಿಗೆಗಳು ರಾಜ್ಯ ರಾಜಕಾರಣದಲ್ಲಿ ತಮ್ಮ ದೃಶ್ಯ ಮಾಧ್ಯಮಗಳ ಮುಖೇನ ಸ್ಫೋಟಗೊಂಡದನ್ನ ತಾವೆಲ್ಲರೂ ಈ ನಾಡಿನ ಜನತೆಗೆ, ಈ ಜಿಲ್ಲೆಯ ಜನತೆಗೆ ತೋರಿಸಿದ್ರಿ. ಏನಪ್ಪ ವಿಷಯ ಅಂದ್ರೆ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಘೋಷಣೆಯಾದ ನಂತರ ದೇವೇಗೌಡರ ಮನೆಯಲ್ಲಿ ಒಂದು ರೀತಿ ಸಾವಾದ್ರೆ ಯಾವ ರೀತಿ ಸೂತಕದ ಛಾಯೆ ಆವರಿಸ್ತದೋ ಆ ರೀತಿ ದೇವೇಗೌಡರ ಕುಟುಂಬದಲ್ಲಿ ಆವರಿಸಿದೆ ಅಂತ ತಮ್ಮ ದೃಶ್ಯ ಮಾಧ್ಯಮದ ಮುಖೇಣನೆ ಈ ನಾಡಿನ ಜನತೆ ನೋಡಿರೋದು, ತಾವುಗಳು ಅದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ರಿ ಅಂತ ನಾನು ಭಾವಿಸ್ತೇನೆ. ಆ ಹೇಳಿಕೆಯನ್ನ ನಾನು ಜನತಾದಳ ಜಾತ್ಯತೀತ ಪಕ್ಷದ ಯುವ ಘಟಕದ ಅಧ್ಯಕ್ಷನಾಗಿ ನಮ್ಮ ಪಕ್ಷದ ವತಿಯಿಂದ ಉಗ್ರವಾಗಿ ಖಂಡಿಸಲಿಕ್ಕೆ ಬಯಸ್ತೇನೆ. ಕಾರಣವಾದರೂ ಇಷ್ಟೇ, ಮಾಜಿ ಸಚಿವರಾದಂತಹ ಚಲುವರಾಯಸ್ವಾಮಿ ಅವರು 1995ನೇ ಇಸ್ವಿಯಲ್ಲಿ ಪ್ರಥಮ ಬಾರಿಗೆ ಈ ಮಂಡ್ಯ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ ಜಾತ್ಯತೀತ ಜನತಾದಳ ಪಕ್ಷದಿಂದ 1999ರ ಚುನಾವಣೆಯಲ್ಲಿ ನಾಗಮಂಗಲ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿ ಶಾಸಕರಾಗಿ ಆಗ್ಲಿಕ್ಕೆ ಈ ದೇವೇಗೌಡರ ಕುಟುಂಬ ಎಷ್ಟು ಕೊಡುಗೆಗಳನ್ನ ಕೊಟ್ಟಿದೆ ಅಂತ ಶ್ರೀಯುತ ಚಲುವರಾಯಸ್ವಾಮಿ ಅವರು ಒಮ್ಮೆ ಹಿಂದೆ ತಿರುಗಿ ನೋಡಬೇಕು ಅಂತ ನಾನು ಕೇಳಲಿಕ್ಕೆ ಬಯಸ್ತೇನೆ. ಅಂದಿನ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ರಾಜಕಾರಣಿ ಶಿವರಾಮೇಗೌಡರ ವಿರುದ್ಧ ಯಾವ ಮಟ್ಟದಲ್ಲಿ ನಿಮ್ಮನ್ನ ರಕ್ಷಣೆಯನ್ನ ಮಾಡಿ ಆ ತಾಲೂಕಿನಲ್ಲಿ ದೇವೇಗೌಡರ ಕುಟುಂಬ ನೀವು ಶಕ್ತಿಯುತವಾಗಿ ಬೆಳೀಲಿಕ್ಕೆ ಸಹಕಾರವನ್ನು ಕೊಡ್ತು ಅನ್ನೋದನ್ನ ಚಲುವರಾಯಸ್ವಾಮಿ ಅವರು ಒಮ್ಮೆ ನೆನಪಿಸ್ಕೊಳ್ಬೇಕಾಗುತ್ತೆ. ತದನಂತರ ಬಂದಂತ ಕಾಲಘಟ್ಟದಲ್ಲಿ 2004ರ ಚುನಾವಣೆಯಲ್ಲೂ ಸಹ ಶ್ರೀಯುತ ಚಲುವರಾಯಸ್ವಾಮಿ ಅವರು ಜನತಾದಳ ಜಾತ್ಯತೀತ ಪಕ್ಷದಿಂದ ಮತ್ತೆ ನಾಗಮಂಗಲ ಕ್ಷೇತ್ರದಿಂದ ಆಯ್ಕೆಯಾಗಿ ಬರ್ತಾರೆ. ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಧರ್ಮಸಿಂಗ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಕುಮಾರಣ್ಣವರು ಇದೇ ಚಲುವರಾಯಸ್ವಾಮಿ ಅವರಿಗೆ ಮಂತ್ರಿ ಪದವಿಯನ್ನು ಕೊಡಿಸಲಿಕ್ಕೆ ಎಷ್ಟು ಶ್ರಮವನ್ನ ವಹಿಸಿ ಆ ದಿನ ನಿಮ್ಮನ್ನ ಮಂತ್ರಿ ಮಾಡಿದ್ರು ಅನ್ನೋದನ್ನ ತಾವು ಒಮ್ಮೆ ನೆನಪು ಮಾಡಿಕೊಳ್ಬೇಕಾಗುತ್ತೆ. ಮುಂದುವರೆದು ಧರ್ಮಸಿಂಗ್ ಅವರ ಸರ್ಕಾರ ಪತನವಾಗಿ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಈ ರಾಜ್ಯದಲ್ಲಿ ಸೂಪರ್ ಸಿಎಂ ಆಗಿ ನಿಮ್ಮನ್ನ ಈ ಜಿಲ್ಲೆ ಜನತೆ ನೋಡಿದ್ದಾರೆ. ಇದೆಲ್ಲದಕ್ಕೂ ಮೂಲ ಕಾರಣ ದೇವೇಗೌಡರ ಕುಟುಂಬ, ಕುಮಾರಣ್ಣವರು, ದೇವೇಗೌಡರು. ಅಂತ ಒಂದು ಕುಟುಂಬದ ವಿರುದ್ಧ ಶ್ರೀಯುತ ಚಲುವರಾಯಸ್ವಾಮಿ ಅವರು ಬಳಸಿದಂತ ಪದವನ್ನ ಈ ನಾಡಿನ ಜನತೆ, ಈ ಜಿಲ್ಲೆಯ ಜನತೆ, ಅದು ಯಾವುದೇ ಸಮುದಾಯ ಆಗಿರ್ಬೋದು, ಅದನ್ನ ಒಪ್ಪುವಂತದ್ದಲ್ಲ. 2008ರಲ್ಲಿ ಇದೇ ಮೊನ್ನೆ ನಮ್ಮ ಜೊತೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಇದೇ ವಿಚಾರವನ್ನ ಖಂಡಿಸಿದಂತ ನಾಗಮಂಗಲ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಸುರೇಶ್ ಅವರು 2008ರಲ್ಲಿ ಇವರನ್ನ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಿಸಿ ಚಲುವರಾಯಸ್ವಾಮಿ ಅವರು ಮನೆಯಲ್ಲಿರ್ತಾರೆ. ಅಂತಹ ಸಂದರ್ಭದಲ್ಲಿ ದೇವೇಗೌಡರು ಮಧುಗಿರಿ ಉಪಚುನಾವಣೆಯಲ್ಲಿ ಇವ್ರನ್ನ ನಿಲ್ಲಿಸಬೇಕು ಅಂತ ಬೇರೆಯವರು ಪ್ರಯತ್ನ ಮಾಡಿದಾಗ ದೇವೇಗೌಡರು ಗಟ್ಟಿ ಮನಸ್ಸನ್ನ ಮಾಡಿ ಇದೇ ಸಿಲ್ವರ್ ಜೂಬ್ಲಿ ಪಾರ್ಕ್ ನಲ್ಲಿ ಅವರನ್ನ ಇವರು ಮಧುಗಿರಿಯಲ್ಲಿ ನಿಲ್ಲೋದು ಬೇಡ, ಇವರು ಒಂದು ವಜ್ರಾಯುಧವಾಗಿ ಈ ಜಿಲ್ಲೆಯಲ್ಲಿ ಬೆಳಿಬೇಕು ಅಂತ ಹೇಳಿ 2009ರಲ್ಲಿ ನಡೆದಂತ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಇವ್ರನ್ನ ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟು ಇವರನ್ನ ಗೆಲ್ಲಿಸಿ ಕ್ಷೇತ್ರದಲ್ಲಿ ಕೆಂಪು ಕೋಟೆಯಲ್ಲಿ ಇವರು ಕೂತ್ಕೊಳ್ಳುವಂಗೆ ಮಾಡ್ತಾರೆ ಅಂದ್ರೆ ಅದ್ರ ಹಿಂದೆ ದೇವೇಗೌಡರ ಕುಟುಂಬದ ಅಪಾರವಾದ ಕೊಡುಗೆ ಇದೆ. ಬೇರೆ ಪಕ್ಷದ ಒಬ್ಬ ಜಿಲ್ಲಾಧ್ಯಕ್ಷನಿಗೆ ಕೊಡಬೇಕಾದಂತ ಒಂದು ಸಣ್ಣ ಗೌರವವನ್ನು ಸಲ್ಲಿಸದೆ ಏ ರಮೇಶ, ಏ ಸುರೇಶ, ಮಿಸ್ಟರ್ ಅಂತೀನೋ ಚಲುವರಾಯಸ್ವಾಮಿನ, ಯಾರು ನಿನಗೆ ಪವರ್ ಕೊಟ್ಟದ್ದು? ಮಿಸ್ಟರ್ ಅಂದ್ರೆ ಏನ್ ಹೇಳ್ತದೆ? ಮಾಧ್ಯಮ ಸ್ನೇಹಿತರಲ್ಲಿ ನಾನು ಕೇಳಲಿಕ್ಕೆ ಬಯಸ್ತೇನೆ, ಆಂಗ್ಲ ಮಾಧ್ಯಮದಲ್ಲಿ ಮಿಸ್ಟರ್ ಅನ್ನೋ ಪದ ಏನ್ ಸೂಚಿಸ್ತದೆ? ಅಂತ ಹೇಳ್ತದ? ತಮ್ಮನ್ನೇ ನಾನು ಕೇಳಲಿಕ್ಕೆ ಬಯಸ್ತೇನೆ, ಶ್ರೀಯುತರು, ಶ್ರೀಮಾನರು ಅಂತ ಪದವನ್ನು ಉಪಯೋಗಿಸಿ
ಒಂದು ಖಂಡನೆ ಅಂತ ಮಾಡಿದಂತ ರಮೇಶ್ ಅವ್ರ ಬಗ್ಗೆ ಬಹಳ ಅಪೂರ್ವವಾಗಿ ಮಾತಾಡ್ತಾರೆ. ಚನ್ನಪಟ್ಟಣದಿಂದ ಬಂದಿದೆಯೇ? ಸೋನಿಯಾ ಗಾಂಧಿ ಅವರು ಬಳ್ಳಾರಿ ಬಂದಿದ್ರ? ರಾಹುಲ್ ಗಾಂಧಿ ಅವರು ವಯನಾಡಲ್ಲಿದ್ರ? ಪ್ರಿಯಾಂಕಾ ಗಾಂಧಿ ಅವರು ವಯನಾಡಲ್ಲಿದ್ರ? ಈ ಮಂಡ್ಯ ಜಿಲ್ಲೆ ಪ್ರತಿನಿಧಿಸೋರು ನಾವು ರಾಜ್ಯವನ್ನು ಪ್ರತಿನಿಧಿಸಬೇಕಾಯ್ತೆ. ಹಂಗಾರೆ ಮಂಡ್ಯದವರಲ್ಲಿ ನೀವು ಮಂಡ್ಯದಲ್ಲೇ ಇರಬೇಕು, ಸರ್ಕಾರ ಮಾಡ್ಕೋಬೇಕು ಅಂತ ಇದೆಯಾ? ಎಲ್ಲರೂ ಇದೆಯಾ? ಒಂದು. ಎರಡನೇದಾಗಿ ಹೇಳ್ತಾರೆ, ಸೂತಕದ ಛಾಯೆ ಅಂದ್ರೆ ಏನು? ಅವ್ರು ಕೊಟ್ಟ ಕ್ಲಾರಿಫಿಕೇಶನ್. ಸೂತಕದ ಛಾಯೆ ಅಂದ್ರೆ ಏನು? ಒಂದು ಹೆಣ್ಣು ಮಗಳು ಪ್ರಬುದ್ಧೆ ಆದ್ರೆ ಕನ್ನಡದಲ್ಲಿ ಪ್ರಬುದ್ಧೆ, ಇಂಗ್ಲಿಷ್ ಅಲ್ಲಿ ಮೆಚೂರ್ ಆದ್ರೆ ಆ ಮನೆಯಲ್ಲಿ ಸೂತಕದ ಛಾಯೆ. ಒಂದು ಮನೆಯಲ್ಲಿ ಒಂದು ನವಜಾತ ಶಿಶು ಜನನ ಆದ್ರೆ ಆ ಮನೆಯಲ್ಲಿ ಸೂತಕದ ಛಾಯೆ. ಆ ಪದವನ್ನೇ ಇಷ್ಟೊಂದು ಇವರು ಖಂಡನೆ ಮಾಡ್ಕೊಂಡು ರಾಜಕೀಯವಾಗಿ ವೈಭವೀಕರಿಸ್ತಾ ಇದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಡುತ್ತಾರೆ. ನಾನೆಲ್ಲ ದೃಶ್ಯ ಮಾಧ್ಯಮದ ಸ್ನೇಹಿತರಲ್ಲಿ ನಾನು ಮನವಿ ಮಾಡ್ತೀನಿ, ಎಲ್ಲ ನಿಮ್ಮ ಮೊಬೈಲ್ಗಳಲ್ಲಿ ಶ್ರೀಯುತ ಚಲುವರಾಯಸ್ವಾಮಿ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಎಲ್ಲರ ಮೊಬೈಲ್ ಇದೆ, ಯೂಟ್ಯೂಬ್ ನಲ್ಲಿ ಇದೆ. ಅವರು ನಿಖರವಾಗಿ ಹೇಳ್ತಾರೆ, ದೇವೇಗೌಡರ ಮನೆಯಲ್ಲಿ ಶಿವಕುಮಾರ್ ಅವರು ಸಿಎಂ ಆಗಿ ಘೋಷಣೆ ಆದ ನಂತರ ಯಾವ ರೀತಿ ಸಾವಿನ ಮನೆಯಲ್ಲಿ ಸೂತಕದ ಛಾಯೆ ಆವರಿಸ್ತದೆ ಆ ರೀತಿ ಆವರಿಸಿದೆಯಂತೆ. ತಾವೆಲ್ಲರೂ ಕೇಳಿಸ್ಕೊಳ್ಳಿ. ಅದನ್ನ ಕ್ಲಾರಿಟಿ ಕೊಡೋಕೆ ಇವರು ಕೊಡ್ತಾರೆ. ಒಂದು ಮನುಷ್ಯನಿಗೆ ಅಧಿಕಾರ